ನಮಾಮಿ ಶಂಕರ. ಈ ಎಣ್ಣೆಯಿಂದ ಮನೆಯಲ್ಲಿ ದೀಪವನ್ನು ಬೆಳಗಿಸಿದರೆ ಸದಾ ಆನಂದ. ಯಾಕೋ ನಾವು ದುಃಖಿಗಳು. ದೇವರೆಲ್ಲ ಕೊಟ್ಟಿದ್ದಾನೆ. ಯಾವುದೋ ಒಂದು ಮುರಿದು ಹೋದ ಮಾತು, ಒಡೆದು ಹೋದ ಮಡಕೆ, ಇದನ್ನು ಹಾಕೊಂಡು ಮನಸ್ಸಿನಲ್ಲಿ ಮಂಡಿ ತಿಂತ ಸುಮ್ಮನೆ ತಲೆ ಕೆಡಿಸ್ಕೊತಿರು. ಯಾವತ್ತು ಕಳೆದು ಹೋದಂಥ ಒಂದು ಘಟನೆ, ಕಳೆದು ಹೋದ ವಸ್ತು, ಕಳೆದು ಹೋದ ವ್ಯಕ್ತಿ, ಕಳೆದು ಹೋದ ಸಮಯ, ಅದನ್ನು ನೆನೆಸ್ಕೊಂಡು ತುಂಬ ತಲೆ ಕೆಡಿಸ್ಕೊತಿರ್ತಾರೆ. ಯಾವಾಗ ಕೇಳಿದ್ರು ಯಾಕೋ ತೃಪ್ತಿ ಇಲ್ಲ ಗುರುಗಳೇ, ಏನೋ ಬೇಜಾರು ಅನ್ಸುತ್ತೆ ಗುರುಗಳೇ, ಯಾಕೋ ಕಣ್ಣೀರಾಗಬೇಕು ಅನ್ಸುತ್ತೆ ಗುರುಗಳೇ, ಏನೋ ಮನಸ್ಸು ದಾವಂತ ಗುರುಗಳೇ, ಯಾರೂ ಬೇಡ ಅನ್ಸುತ್ತೆ ಗುರುಗಳೇ, ಒಬ್ಬನೇ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಅನ್ಸುತ್ತೆ ಗುರುಗಳೇ. ಈ ಒಂದು ಭಾವದಿಂದ ಒದ್ದಾಡ್ತಿದ್ರೆ ಮನೇಲಿ ಒಂದು ಕೆಲಸ ಮಾಡಿ, ಸುಗಂಧದೆಣ್ಣೆ ಸಿಗುತ್ತೆ ಗಂಧಿಗೆ ಅಂಗಡಿನಲ್ಲಿ, ಸುಗಂಧದೆಣ್ಣೆ ಅಂತ ಕೇಳಿ, ಇಲ್ಲ ಶ್ರೀಗಂಧದ ಎಣ್ಣೆ ನಿತ್ಯ ಉರಿಸ್ತಿರ್ತಕ್ಕಂಥ ದೀಪಕ್ಕೆ ಒಂದೊಂದು ಡ್ರಾಪ್ ಹಾಕ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಒಂದು 48 ದಿನ ಮಾಡಿ ನೋಡಿ. ಮನೆಯಲ್ಲಿ ಆ ದುಃಖ, ಮಾನಸಿಕ ದುಃಖ ಅಂತ ಏನು ಒದ್ದಾಡ್ತಿದ್ದೀರಿ, ಅದರಿಂದ ಹೊರಗಡೆ ಬಂದು ಆನಂದಕರವಾಗಿರ್ತೀವಿ. ಇನ್ಮೇಲೆ ಮಾಡ್ಕೋತೀರಲ್ವಾ, ನಿಮಗೆ ದುಃಖ ಅನ್ನೋದೇ ಇರೋದಿಲ್ಲ. ಒಳ್ಳೆಯದ.